ಹಾಯ್ ಫ್ರೆಂಡ್ಸ್, ಹೇಮರದು ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ಇದು ನನ್ನ ಮಗನಿಗೆ ಸ್ಕೂಲ್ ಡೇ ಇತ್ತು. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತೆಗೋದಕ್ಕಾಗಿ ಅಂತ ಮಮ್ಮಿ ಎಷ್ಟೊಂದು ದಿನ ಆಯಿತು ಸೆಟ್ ದೋಸೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಮಸಾಲೆ ದೋಸೆ ಥರ ಅಂತ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಪ್ಲೇನ್ ದೋಸೆನೂ ಮಾಡ್ತೀನಿ. ಸೆಟ್ ದೋಸೆ ಮಾಡೋಣ ಅಂತೇಳಿ ಸೆಟ್ ದೋಸೆ ಮಾಡಿ ಟೊಮೆಟೊ ಚಟ್ನಿ ಮಾಡಿದೆ. ಯಾಕಂದರೆ ಬೇಗ ಬೇಗ ಆಗಬೇಕಲ್ಲ, ನಾವು ಸ್ಕೂಲ್ ಡೇಗೆ ಹೋಗಬೇಕು. ಹಾಗಾಗಿ 11:30ಗೆಲ್ಲ ಬರಬೇಕು, 1 o'clock ಎಲ್ಲ ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದು ಸುಮ್ಮನೆ ಯಾಕೆ ಎಷ್ಟು ಬೇಗ ಅಂತೇಳಿ ನಾವು 12:30ಗೆ ಹೋದ್ವಿ. ಯಾಕಂದ್ರೆ ಯಾವಾಗ ಒಂದು ಅರ್ಧ ಗಂಟೆ ಲೇಟ್ ಆಗೇ ಆಗುತ್ತಲ್ವಾ. ಹಾಗಾಗಿ 12:30ಗೆ ಹೋಗೋಣ ಅಂತೇಳಿ 12:30ಗೆ ಹೋದ್ವು. ನನ್ನ ಮಗ ಏನಿಲ್ಲಪ್ಪ ಅಂದ್ರೆ ಯಕ್ಷಗಾನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಅವನಿಗೆ ಮೇಕಪ್ಪು ಮತ್ತೆ ಡ್ರೆಸ್ ಎಲ್ಲ ಹಾಕ್ಬೇಕಲ್ವಾ. ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಆದಷ್ಟು ಬೇಗ ಬರಬೇಕು ಅಂತ ಹೇಳಿದ್ರು. ನಾವು ಹೋಗೋ ತನಕ 12:30 ಆಯಿತು. ಇದೆಲ್ಲಪ್ಪ ನಡೆದಿದ್ದು ಅಂದ್ರೆ KR ರೋಡ್ ಮೇನ್ ರೋಡಲ್ಲಿ ಕುವೆಂಪು ಕಲಾಕ್ಷೇತ್ರ ಇದೆ ನೋಡಿ, ಕಿಮ್ಸ್ ಪಕ್ಕದಲ್ಲಿ ಇದೆಯಲ್ಲ, ಅದೇ ಹಾಲಲ್ಲಿ ನಡೆದಿದ್ದು. ಪ್ರತಿ ವರ್ಷ ಅಲ್ಲೇ ನಡೆಯೋದು. ಇಲ್ಲ, ಐ ಥಿಂಕ್ ಲಾಸ್ಟ್ ಇಯರ್ ಮಾಡಲಿಲ್ಲ. ಅದ್ರ ಆಚೆ ವರ್ಷ 7th ಇದ್ದಾಗ ಮಾಡಿದ್ರು, 8th ಅಲ್ಲಿ ಮಾಡಲಿಲ್ಲ, 9th ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಜಾಸ್ತಿ ಇಲ್ಲಿ ಈ ಹಾಲಲ್ಲೇ ಆಗೋದು, ಕುವೆಂಪು ಕಲಾಕ್ಷೇತ್ರದಲ್ಲೇ ಮಾಡೋದು. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು ಅಂದ್ರೆ ಫಸ್ಟ್ ಪ್ರೀ ನರ್ಸರಿ ಟು 10th ವರೆಗೂ ಒಂದೇ ಸಲ ಮಾಡ್ತಾ ಇದ್ರು. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅರ್ಧ ಅರ್ಧ ಇದು ಮಾಡಿದ್ದಾರೆ. ಪ್ರೀ ನರ್ಸರಿ ಟು 5th ಸ್ಟ್ಯಾಂಡರ್ಡ್ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡಿದ್ರು. ಮತ್ತೆ 6 to 10 ವರೆಗೂ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಅಂತ ಹೇಳಿದ್ರು. ಬಟ್ ಮುಗಿಯೋ ತನಕ 5:30 ಆಯಿತು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಅವರು ಸ್ಟೇಜ್ ಮೇಲೆ ಕೂತಿರೋರು ಪ್ರಿನ್ಸಿಪಲ್ ಸರ್, ಮತ್ತೆ KIT ಟ್ಯೂಷನ್ ಅವರು, ಮತ್ತೆ ಅವರು ಯೋಗ ಮ್ಯಾಮ್ ಅನ್ಕೋತೀನಿ. ಮತ್ತೆ ಇನ್ನೊಂದು ಲಾಸ್ಟ್ ಗೆ ಕೂತಿದ್ದಾರೆ ಅವರು, ಅಲ್ಲೇ ಲಾಸ್ಟ್ ಇಯರ್ 10th ಓದಿರೋದು. ಪರ್ಸೆಂಟೇಜ್ ತುಂಬಾ ಜಾಸ್ತಿ ಸ್ಕೂಲ್ಗೆ ಜಾಸ್ತಿ ತೆಗಿತಾರೆ. ಮತ್ತೆ 650ಗೆ 609 ತೆಗ್ದಿದ್ದಾರೆ ಮಾರ್ಕ್ಸ್ ಅಂತ ಹೇಳಿ. ನೋಡಿ, ಅದಕ್ಕೊಂದು ಏನಿರ್ಬೇಕು, ಪುಣ್ಯ ಇರಬೇಕು. ಪ್ರಿನ್ಸಿಪಲ್ ಸರ್ ಪಕ್ಕ ಸ್ಟೇಜ್ ಮೇಲೆ ಕುತ್ಕೋತಾರೆ ಅಂದ್ರೆ ಅದು ಸುಲಭದ ಮಾತಲ್ಲ ಅನ್ಕೋತೀನಿ. ಅಷ್ಟು ಅವರು ಎಷ್ಟು ಶ್ರಮ ಪಟ್ಟು, ಎಷ್ಟು ಅವರು ಒಂದು ಏಕಾಗ್ರತೆ ವಹಿಸಿ ನಾನು ಓದ್ಬೇಕು ಅಂತ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ 10th ಅಲ್ಲಿ ಪಾಸ್ ಆಗೋದು ಒಂದು ಇದಾದ್ರೆ, ಅದ್ರಲ್ಲೂ ಜಾಸ್ತಿ ಪರ್ಸೆಂಟೇಜ್ ಸ್ಕೂಲ್ಗೆ ಫಸ್ಟ್ ಅಂತ ಹೇಳಿದ್ರೆ ಅದು ಒಂದು ಹೆಮ್ಮೆ ಪಡೋ ವಿಷಯನೇ ಅಲ್ವಾ. ಹಾಗಾಗಿ ನಮಗೂ ತುಂಬಾ ಖುಷಿ ಆಯ್ತು. ಅವ್ರ ಪಕ್ಕದಲ್ಲೇ ಕೂರ್ಸ್ಕೊಂಡು ಎಲ್ಲ ಅವ್ರ ಸಾಧನೆ ಬಗ್ಗೆ, ಎಲ್ಲಾ ಸಾಧನೆ ಬಗ್ಗೆನೂ ಮಾತಾಡಿದ್ರು. ಮತ್ತೆ ಹುಡುಗಿ ಬಗ್ಗೆನೂ ಮಾತಾಡಿದ್ರು. ತುಂಬಾ ಡಿಸಿಪ್ಲಿನ್ ಇತ್ತು. ಎಲ್ಲಾ ಕ್ಲಾಸ್, ಒಂದ್ ಕ್ಲಾಸ್ ಮಿಸ್ ಮಾಡದೆ ಬರ್ತಾ ಇದ್ರು. ನಿಜಕ್ಕೂ ಹೇಳ್ತೀನಿ ನೋಡಿ, ಮಕ್ಕಳು ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದ್ಬಿಟ್ರೆ ಅವ್ರ ಮುಂದೆ ಫ್ಯೂಚರು ಬಂಗಾರದಂಗಿರುತ್ತೆ. ಯಾವಾಗ್ಲೂ ಅಷ್ಟೇ, ಓದೋ ಟೈಮಲ್ಲಿ ಏನಾದ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ಈ ಹುಡುಗಿನ ಯಾಕೆ ಕೂರ್ಸಿ ಇದ್ ಮಾಡೋದು ಅಂದ್ರೆ, ಬೇರೆ ಮಕ್ಕಳಿಗೆ ಒಂದು ಎನ್ಕರೇಜ್ ಆಗುತ್ತೆ, ಮತ್ತೆ ಇನ್ಸ್ಪಿರೇಷನ್ ಆಗ್ಲಿ ಅಂತ ಕೂರ್ಸಿದ್ದಾರೆ. ಮತ್ತೆ ಅವ್ರಿಗಿನೂ ಅಷ್ಟೇ ಕಷ್ಟಪಟ್ಟಿದೆ. ಬಟ್ ತುಂಬಾ ನಮಗೂ ತುಂಬಾ ಖುಷಿ ಐತೆ. ಯಾಕಂದ್ರೆ ನಮ್ಮ ಮಕ್ಕಳು ಇನ್ನು ಬೆಳೆಯ ಮಕ್ಕಳು, ಅವರು ನೋಡಿ. ಯಾಕಂದ್ರೆ ಮುಂದೆ ಅವ್ರಿಗೂ ಅನ್ಸ್ಬೇಕು, ನಾನು ಹಿಂಗ್ ಓದ್ಬೇಕು, ಹಿಂಗ್ ತೆಗೆದು ಹಿಂಗೆಲ್ಲ ಇರುತ್ತೆ, ಈ ತರ ಎಲ್ಲ ನಮ್ಗೆ ಬೆಲೆ ಸಿಗುತ್ತೆ, ವ್ಯಾಲ್ಯೂ ಇರುತ್ತೆ ಅಂತೇಳಿ ತಿಳ್ಕೊಂಡ್ರೆ ಅವ್ರು ಕಾಲೇಜಲ್ಲೆಲ್ಲ ಕೇಳ್ತಾರಂತೆ, ನೀವು ಯಾವ ಸ್ಕೂಲಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು ಅಂತ. ಅದು ಸ್ಕೂಲ್ಗೂ ಒಳ್ಳೆ ಹೆಸರಿರುತ್ತೆ, ಎತ್ತೋ ತಂದೆ ತಾಯಿಗೂ ಒಳ್ಳೆ ಹೆಸರಿರುತ್ತಲ್ವಾ. ಹಾಗಾಗಿ ಎಲ್ಲಾ ಓದೋ ಮಕ್ಳಿಗೆ ಒಂದೇ ಹೇಳೋದು, ಓದೋ ಟೈಮಲ್ಲಿ ಓದ್ಲೂಬೇಕು, ಆಟನೂ ಬೇಕು, ಪಾಠನೂ ಬೇಕು. ಬರೀ ಆಟ ಆಡ್ಕೊಂಡಿದ್ರೆ ಸಾಲದು, ಓದ್ಲೂಬೇಕು, ಆಟ ನೋಡ್ಬೇಕು. ಮತ್ತೆ ಇಲ್ಲೇನಾಗಿತ್ತು ಅಂದ್ರೆ 6th ಸ್ಟ್ಯಾಂಡರ್ಡ್ಗೆ ಯಕ್ಷಗಾನ ನಡೆದಿತ್ತು. ಅವ್ರದ್ದೇ ಎಲ್ಲ ಡ್ರೆಸ್ ಎಲ್ಲ ಇದ್ ಮಾಡಿ ಅವ್ರಿಗೆ ಲಾಸ್ಟ್ ಅಲ್ಲಿ ಇಟ್ಟಿದ್ರು. ಬಟ್ ಎಲ್ಲ ತಲೆ ಕೆಟ್ಟಿದ್ರಲ್ಲ, ಅವ್ರಿಗೆ ತುಂಬಾ ತಲೆನೋವು ಸುಸ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಸಡನ್ ಆಗಿ ಸ್ವಲ್ಪ ವೆಯ್ಟ್ ಇರುತ್ತೆ ಅಂತ ಮಕ್ಕಳು ಸ್ವಲ್ಪ ಇದಾಗುತ್ತಲ್ವಾ. ಹಾಗಾಗಿ ಎಲ್ಲಾರ್ಗು 30 ಜನ ಮೇಕಪ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರು. ನಮ್ಗೆ ನೋಡಿದ್ ನನ್ ಮಗನ ಅನಿಸ್ತಿತ್ತು. ಇದು ಲಾಸ್ಟ್ ಆಗಿರೋದ್ರಿಂದ ಕೆಳಗಡೆ ಹಾಲ್ ಇದೆ, ಗ್ರೌಂಡ್ ಅಲ್ಲಿ ಇದೆ, ಮತ್ತೆ ಬಾಲ್ಕನಿ ತರ ಇದೆ. ಆದಷ್ಟು ಒಂದು ಅರ್ಧ ಹಾಲ್ ಖಾಲಿ ಇದ್ರು, ಮಿಕ್ಕಿದವರೆಲ್ಲ ಇದ್ರು, ತುಂಬಾ ಜನ ಇದ್ರು. ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತು. ಎಲ್ಲ ಮಕ್ಕಳು 6th 7th 8th 9th 10th ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸು. ಈ ಸಣ್ಣ ಸಣ್ಣ ಮಕ್ಳು ನೋಡ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಏನ್ ಮಾಡಕ್ಕಾಗುತ್ತೆ, ನಮ್ಮಲ್ಲಿ ಸಣ್ಣ ಮಕ್ಳು ಆಗಿಲ್ವಲ್ಲ. ಹಂಗಾಗಿ ಬೆಳಿಗ್ಗೆ ಬಂದಿದ್ದೆ ಎಲ್ಲಾರ್ಗು ನೋಡ್ಬೋದಿತ್ತು. ನನ್ ಮಗನ್ ಕರ್ಕೊಂಬಂದಿದ್ ಮಧ್ಯಾಹ್ನ ಆಯ್ತಲ್ಲ, ಹಾಗಾಗಿ ಅವ್ರದ್ದೆಲ್ಲ ಮುಗಿದು ಈ ಮಕ್ಳದ್ದು ಹೈಸ್ಕೂಲ್ ಮಕ್ಳು ಶುರು ಆಗ್ತಿತ್ತು. ಎಲ್ಲಾರು ನೋಡಿದ್ ರೋಹಿತ ರೋಹಿತ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಅವ್ನು ಗುರ್ತಿಡಿದಂಗೆ ಹಿಡಿಯಕ್ ಆಗ್ದಂಗೆ ಮೇಕಪ್ ಮಾಡಿದ್ರು ಅವರು. ಆರ್ಟಿಸ್ಟ್ ಮಾತ್ರ ಅವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು ಅಂತಾನೆ ಹೇಳ್ಬೋದು. ನಮ್ಗೊಂದು ನೋಡಿ ತುಂಬಾ ಖುಷಿ ಆಯ್ತು. ಈ ತರ ಎಲ್ಲ ಮಾಡ್ತಾರೆ, ಇಷ್ಟೊಂದ್ ಚೆನ್ನಾಗಿ ಮಾಡ್ತಾರೆ, ಇಷ್ಟೊಂದ್ ಚೆನ್ನಾಗಿ ಸ್ಕೂಲಲ್ಲಿ ಮಾಡಿಸ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಗೆ ಪ್ರಿನ್ಸಿಪಲ್ ಸರ್ ಕೂಡ ಅಂತ ಇದ್ರು, 10 days ಅಲ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡಿದಾರೆ ಅಂತ. ಅವ್ರು ಕೂಡ ಖುಷಿ ಪಡ್ತಾ ಇದ್ರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. 30 ಜನಕ್ಕೂ ಎಲ್ಲ ಅದು ಜಲತರಂಗ ಅನ್ನೋ ಒಂದು ಟೀಮ್ ಅಲ್ಲಿ ಮಾಡಿದ್ರು, ನೀರಿನ ಬಗ್ಗೆ. ಅದ್ರ ಬಗ್ಗೆನೆ ತೋರ್ಸ್ಕೊಡ್ಲಿಕ್ಕೋಸ್ಕರ ಅದ್ರ ಬಗ್ಗೆನೆ ಎಲ್ಲದನ್ನ ಒಂದು ನಾಟಕ ಆಗ್ಲಿ, ಒಂದು ಡ್ಯಾನ್ಸ್ ಆಗ್ಲಿ, ಒಂದು ಡ್ರಾಮಾ ಆಗ್ಲಿ, ಪ್ರತಿ ಒಂದು ಇದು ಕೂಡ ಎಲ್ಲ ಕಲಾ ನೃತ್ಯ ಕೂಡ ಎಲ್ಲಾನು ಕೂಡ ನೀರಿನ ಬಗ್ಗೆನೆ, ಜಲತರಂಗದ ಬಗ್ಗೆನೆ ಟಾಪಿಕ್ ಇಟ್ಕೊಂಡವ್ರು. ಅದ್ರ ಬಗ್ಗೆನೆ ತಿಳಿಸ್ಕೊಡ್ಲಿಕ್ಕೆ ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ
ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ಅದೊಂದು ಟೀಮ್ ಇಟ್ಕೊಂಡ್ ಮಾಡಿದ್ರು. ಮತ್ತೆ ತುಂಬಾ ಚೆನ್ನಾಗಿತ್ತು. ನಾವು ಒಂದು 4 o'clock ಅಂದಿದ್ರು, 1 to 4 ಅಂದಿದ್ರು, ಬಟ್ ಶುರು ಆಗೋದೇ 1:30 ಆಯ್ತು. 4 ಮುಗೀತು ಅಂದಿದ್ರು, 5:30 ಆಯ್ತು. ಬಟ್ ಆದ್ರೆ ಅವರು ಬಂದು ಅವರು ಸ್ನಾಕ್ಸ್ ಎಲ್ಲ ಕೊಡ್ತಾರೆ, ಅದೆಲ್ಲ ಈಸ್ಕೊಂಡು ಸ್ವಲ್ಪ ಹೊತ್ತು ಅವರು ರೆಸ್ಟ್ ತಗೊಂಡು ಎಲ್ಲ ಮೇಕಪ್ ಎಲ್ಲ ತೆಗ್ಸಿ, ಅವ್ರು ಮೊದ್ಲೇ ಹೇಳಿದ್ರು ಕಾಟನ್ ಮತ್ತೆ ಕೊಬ್ಬರಿ ಎಣ್ಣೆ ತರಬೇಕು ಅಂತ, ಯಾಕಂದ್ರೆ ಅದೇ ಮೇಕಪ್ ಅಲ್ಲಿ ಹೋಗಕ್ಕಾಗಲ್ವಲ್ಲ ಹೊರಗಡೆ. ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಹೋಗೋ ತನಕ 6 o'clock ಆಯ್ತು ಅನ್ಸುತ್ತೆ. ಬಟ್ ಒಂಥರ ಚೆನ್ನಾಗಿತ್ತು. ಸ್ಕೂಲ್ ಡೇ ಅಂದ್ರೆ ಮಕ್ಕಳಿಗೂ ಡ್ಯಾನ್ಸು, ಮಕ್ಕಳಿಗೂ ಈಗ ನಮ್ಮ ಮಕ್ಕಳೇ ಆಗ್ಲಿ ಬೇರೆ ಮಕ್ಕಳೇ ಆಗ್ಲಿ ಯಾವುದೇ ಮಕ್ಕಳಿದ್ರು ಸರಿನೆ, ಒಂದು ಡ್ಯಾನ್ಸ್ ನೋಡ್ಲಿಕ್ಕೆ, ಒಂದು ಡ್ರಾಮಾ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಮ್ಗೆ ಒಂಥರ ಹೆಮ್ಮೆ ಅನ್ಸುತ್ತಲ್ವಾ, ಒಂಥರ ನೋಡ್ತೀರಿ ನೋಡೋಣ ಅನ್ಸ್ತಾ ಇರುತ್ತೆ. ಬಟ್ ಈ ಸಲ ಮಾತ್ರ 9th ಸ್ಟ್ಯಾಂಡರ್ಡ್ ಹುಡುಗರು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಸಿದ್ರು. 10th ಅವ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಬಟ್ ನನ್ಗೆ ಜಾಸ್ತಿ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕೆಂದ್ರೆ ನಾನು ಇವನ ಹತ್ರನೇ ಇವನ್ ಸ್ವಲ್ಪ ಸುಸ್ತು ತಲೆನೋವು ಅಂತ ಮಕ್ಕಳೆಲ್ಲ ಹೇಳ್ತಾ ಇರಲ್ವಾ, ಸ್ವಲ್ಪ ವೆಯ್ಟ್ ಆಗಿತ್ತಲ್ಲ, ಹಾಗಾಗಿ ಇವ್ರ ಕಡೆನೇ ಗಮನ ಇತ್ತಲ್ಲ. ಅರ್ಧ ಫಂಕ್ಷನ್ ಹೋದ್ರೆ ನಾನು ಸ್ವಲ್ಪ ನೋಡಕ್ ಆಗ್ಲಿಲ್ಲ. ಒಂಥರ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಪೂರ್ತಿ ವಿಡಿಯೋ ನೋಡಿ. ಮತ್ತೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.